ಎಲ್ಲರೂ ಹೇಳ್ತಾರೆ 48 ಸಿನಿಮಾ ಅಂತ. 48 ಸಿನಿಮಾ ಕನ್ನಡದಲ್ಲಿ, ತೆಲುಗು ಮತ್ತು ತಮಿಳು ಮತ್ತು ಮಲಯಾಳಿ ಸರ್ 50 ಆಯಿತು. ಆದರೆ 16 ಸಿನಿಮಾ ಪ್ಲಸ್ ಮಿಸ್ ಆಗೋದು ನನಗೆ 15 ಸಿನಿಮಾ ತಿರ್ಗಾ. ಯಾಕೆಂದರೆ ನಾನು ಆರಾಧ್ಯ ದಿವ ನನ್ನ ಗುರುಗಳು ಇಲ್ಲ, ಇದ್ದರೆ ವರ್ಷಕ್ಕೊಂದು ಸಿನಿಮಾ, 15 ಸಿನಿಮಾ ಆದರೆ 65 ಸಿನಿಮಾ ಆಗ್ತದಂತ. ಯಾಕೆಂದರೆ ಪ್ರತಿಯೊಂದು ವರ್ಷಕ್ಕೊಂದು ಸಿನಿಮಾ ನನಗೆ ನಮ್ಮ ಅಣ್ಣ ವಿಷ್ಣು ಸರ್ ಸಿನಿಮಾ ಮಾಡೋಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿದ್ರು. ಅಂದರೆ ಅವ್ರ ಹತ್ರ ಇಂದ ಕಲ್ತು ತುಂಬ ಇದೆ. ನಾನು ನಿಜವಾಗ್ಲೂ ಅವ್ರು ಹೇಳೋರು ಹೊರಟ ಉಂಬ ಅಂತ ಸತ್ಯ. ಅಂದರೆ ಅವ್ರ ತಿದ್ದು ಇವತ್ತು ಈ ಶೀಲನ ಬೆಳೆಸಿದ್ದು ಇವತ್ತಿಗೆ ಮಟ್ಟಕ್ಕಾಗಿದ್ದೀನಿ. ದಿನ ಒಂದು ಸತಿ ನೆನೆಸ್ಕೊಳ್ತಾರೆ, ಅವ್ರು ಹೇಳೋಕ್ಕಾಗಲ್ಲ, ಮಿಸ್ ಮಾಡ್ಕೊಡೋದು ಮಿಸ್ ಬಾಸ್. ಆಮೇಲೆ ಇವತ್ತು ನಿಜವಾಗ್ಲೂ ಹೇಳ್ಬೇಕು ಅಂದರೆ ನಮಗಲ್ಲ ಸುದೀಪ್ ಬಾಬಾ ನಾನು ಹೇಳಿದೆ, ಅಪ್ಪ ಖಾಲಿ ಇಟ್ಬಿಟ್ಟಿದ್ದೆ ಯಾಕಾರಿದೆ ಬಾಧ್ಯ ಕ್ರಿಕೆಟ್. ಅವರೇನೆಂದರೆ ಒಬ್ಬ ಕಲಾವಿದನಾಗಿ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಎಲ್ಲ ವಿಷಯದಲ್ಲೂ ಸುದೀಪ್ ಅವ್ರು ಏನಾದ್ರು ಮಾಡಿದ್ರೆ ಅದು ಸಕ್ಸಸ್ಸೇ. ಅವ್ರು ಕ್ರಿಕೆಟು ನೋಡಿದಾಗ ನಿಜವಾಗ್ಲೂ ಮೈ ಜುಮ್ ಅನಿಸೋದೆ. ರೆಗ್ಯುಲರ್ ಆಟಗಾರರಂಗೆ ಆಡಲ್ಲ, ಅಷ್ಟು ಚೆನ್ನಾಗಿ ಆಟ ಆಡಿಸಿ ಟೀಮ್ನ ಕಟ್ಟಿ ನಿಲ್ಲಿಸುವಂಥದ್ದು ಆರ್ಡರ್ ನಿಜವಾಗ್ಲೂ ಥ್ಯಾಂಕ್ ಯು ಸರ್. ಇವತ್ತು ಆ ಒಂದು ಸ್ಥಾನನ ನೀವು ಸ್ಪೋರ್ಟ್ಸಲ್ಲೂ ಗೆದ್ದಿದ್ದೀರಾ, ಚಿತ್ರರಂಗದಲ್ಲೂ ಗೆದ್ದಿದ್ದೀರಾ, ಜನಗಳು ಮನದಲ್ಲಿ ಗೆದ್ದಿದ್ದೀರಾ. ಒಂದು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ಮಾಡೋದು ಆಡ್ದಾರಿಲ್ಲ, ಆ ಥರ ಕಾರ್ಯಕ್ರಮ ಮಾಡೋದು ಎಲ್ಲ ಸಕಲವನ್ನು ಮಾಡಿ ಜಯಿಸಬಲ್ಲ ಅಂತ ಒಬ್ಬ ಶಕ್ತಿ ಇರೋದು ಸುದೀಪ್ ಅವರು. ನಿಜವಾದ ನನ್ನ ಕರೆದಾಗ ನಾನು ಹೇಳಿದೆ, ಬೇಡಪ್ಪ ಪಾಪ ತೊಂದರೆ ಕೊಬೇಡಂದೆ. ಇಲ್ಲ ಇವತ್ತು ಅವ್ರು ಬಾಮ ಇದು ಪಿಕ್ಚರ್ ಅವ್ರು ಇಲ್ಲಿ ಪೂಜೆ ಅಲ್ಲೋಗದಲ್ಲಿ ಇಲ್ಲಿ ಬಂದವ್ರು ಅಂದರೆ ಥ್ಯಾಂಕ್ ಯು ಸರ್. ನಿಜವಾಗ್ಲೂ ನಾನು ಆಭಾರಿಯಾಗಿರ್ತೀನಿ. ಯಾಕಂದರೆ ಅವರು ಹೊತ್ತಲ್ಲಿ ಮಾತಾಡ್ರೆ ಬರ್ತಾರೆ, ಬಂದು ನೆಟ್ಕೊಡ್ತಾರೆ. ಇವತ್ತು ನನ್ನ ನೆಚ್ಚಿನ ನಿರ್ದೇಶಕರು ನಾಗ್ತಳ್ಳಿ ಚಂದ್ರಶೇಖರ್, ಎಸ್ ನಾರಾಯಣ ಸರು, ಇಂದ್ರಜಿತ್ತು, ಸುಮಾರು ಜನ ಇವತ್ತು ಗುರುದೇಶಪಾಂಡೆ ಎಲ್ಲ ಇದ್ದಾರೆ. ನನಗೆ ಸಿನಿಮಾ ರಂಗ ನಿಜವಾಗ್ಲೂ ಚೆನ್ನಾಗಿದೆ. ನಾವೆಲ್ಲ ಸ್ವಲ್ಪ ತಪ್ತಾ ಇದ್ದೀವಿ. ಅಂದರೆ ಫಸ್ಟು 100-120 ಸಿನಿಮಾ ಬರ್ತಾಯಿತ್ತು, ಗೆಲ್ತಾ ಇದ್ದವು. ಇವತ್ತು 290-300 ಸಿನಿಮಾ ಬರ್ತಾ ಇದೆ. ಅದು ನಿಲ್ತಾ ಇಲ್ಲ, ನಿಲ್ಲೋ ಥರ ಮಾಡಬೇಕು. ನಿಜವಾಗ್ಲೂ ತುಂಬ ಹುಡುಗರು ಬಂದಿರುವಂಥ ಎಲ್ಲ ಹುಡುಗರು ಒಳ್ಳೊಳ್ಳೆ ಸಿನಿಮಾ ಮಾಡಿದರೆ ನಿಜವಾಗ್ಲೂ ಖುಷಿಯಾಗಿ. ಶಂಕರ್ ಆಗಿರ್ಬೋದು, ನಮ್ಮ ರಾಯಲ್ ಆಗಿರ್ಬೋದು, ಎಲ್ಲ ಪ್ರತಿಯೊಬ್ಬರು ಒಂದೊಂದು ಆಕ್ಟಿಂಗ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅದು ನಿಲ್ಲುವಂಥ ಶಕ್ತಿ ಸಿಗ್ತಾ ಇಲ್ಲ ಯಾರು. ಅದು ನಿಲ್ಲುವಂಥ ಸಿನಿಮಾ ಮಾಡಬೇಕು. ನಿಜವಾಗ್ಲೂ ಒಂದು ಟೈಮಲ್ಲಿ ಸುದೀಪ್ ಅವರು ಎಲ್ಲ ಹುಡುಗರಿಗೂ ಪ್ರತಿಯೊಬ್ಬ ಹುಡುಗರಿಗೂ ಮುಂದೆ ಕರೆಸಿ ಎಲ್ಲ ಸಿನಿಮಾನೂ ಅವ್ರ ಜೊತೆಲಿದ್ದು ಹುಡುಗರಿಗೆಲ್ಲ ಮಾಡ್ತಾಯಿದ್ರು. ಇವಾಗ ಅವ್ರಿಗೂ ಇಂಟ್ರೆಸ್ಟ್ ಕಮ್ಮಿ ಆಗ್ತಂದರೆ ಈ ಹುಡುಗರು ಒಂದೊಂದು ಕೇಳಲ್ಲ ಅಂತ ಇರ್ಬೋದು. ನಿಜವಾಗ್ಲೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಬೋದು, ಎಲ್ಲ ಹುಡುಗರಿಗೂ ನಿಂತ್ಕೊಂಡು ಮಾಡ್ಕೊಂಡು. ದಯವಿಟ್ಟು ಸರ್ ನಿಮ್ಮ ಮುಂದಾಳತ್ತು ನಾನು ಮನವಿ, ಈ ಚಿತ್ರರಂಗ ಉಳಿಬೇಕು ಅಂತ ಏನಾದ್ರು ದಯವಿಟ್ಟಿದ್ರೆ ನೀವು ಹುಡುಗರಿಗೆಲ್ಲ ಚೂರು ಬೆಳೆಸಿ ಉಳಿಸಿದ್ರೆ ಕಷ್ಟ. ಯಾಕಂದರೆ ಇವತ್ತು ಚಿತ್ರರಂಗಕ್ಕೆ ಎಲ್ಲ ಸೀನಿಯರ್ಗಳು ಸಪೋರ್ಟ್ ಮಾಡೋದು. ಇವತ್ತು ಶ್ರೇಯಸ್ ಬಿಡಿ, ಅವನು ಸಿನಿಮಾ ಎಲ್ಲ 100 ಥರ ಇರ್ತದೆ ನನಗೆ. ಅವನು ಸಿನಿಮಾದಲ್ಲಿ ಗೆಲ್ತಾನೆ, ಎರಡನೇ ಮಾತಿಲ್ಲ. ಅವನೇನಾಗಲಿ ಅವನು ಇವತ್ತಲ್ಲ ನಾಳೆ ಗ್ಯಾರಂಟಿ ಗೆಲ್ತಾನೆ. ನಾನು ಇನ್ನು ಮುಂದಕ್ಕೆ ತಮಿಳು, ಮಲಯಾಳಂ, ಕನ್ನಡ 3 ಸಿನಿಮಾನು ಮಾಡ್ತೀನಿ, ಇನ್ನೂ ಮಾಡ್ತೇನೆ ನನ್ನ ಮಗನಿಟ್ಟು. ಯಾಕೆಂದ್ರೆ ನನಗೆ ಗೊತ್ತು ನನ್ನ ಮಗ ಪೊಟೆನ್ಷಿಯಲ್ ಏನಿದೆ ಅಂತ. ನಾನಂತೂ ಅವ್ನು ಬಿಡಲ್ಲ. ಯಾಕಂದ್ರೆ ಅವನಲ್ಲಿರೋ ಶ್ರದ್ಧೆಗೋಸ್ಕರ ನಾನು ಮಾಡ್ತೀನಿ. ಇಲ್ಲ ಅವ್ನು ಬಿಸ್ನೆಸ್ ಮಾಡೋದು 10 ಕೋಟಿ 20 ಕೋಟಿ ಕೊಟ್ಟು ಬಿಸ್ನೆಸ್ ಮಾಡ್ಬೋದಾಯ್ತು, ಮಾಡೋದು. ಅವ್ನು ಗೆಲ್ತಾನೆ, ಅವನಲ್ಲಿ ಟ್ಯಾಲೆಂಟ್ ಇದೆ. ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನಂಗೆ ನಮ್ಮ ಮಗನಿಗೆ ಆಶೀರ್ವಾದ ಮಾಡಿದ್ರೆ ನನಗೆ ಬಿಡಿ, ನಾನು 50 ಸಿನಿಮಾ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬರೀ ಫೋನಲ್ಲೇ ಸಿನಿಮಾ ಮಾಡ್ತೀನಿ, ಫೋನಲ್ಲಿ ಯೂಸ್ ಮಾಡ್ತಾ ಕೆಪಾಸಿಟಿ ನನಗಿದೆ, ಅದು ಎರಡನೇ ಮಾತಿಲ್ಲ. ಇವತ್ತು ನೀವೆಲ್ಲ ಬಂದು ಪ್ರೋತ್ಸಾಹಿಸಿದ್ರೆ ನಾನು ನಿಜವಾಗ್ಲೂ ಥ್ಯಾಂಕ್ಸು ನಮ್ಮ ಹುಚ್ಚ ಸುದೀಪ್ ಅವ್ರಿಗೆ. ಅವ್ರಿಗೆ ಇವತ್ತು ಕಿಚ್ಚ ಸುದೀಪ್ ಅವರು. ಯಾಕೆ ಹುಚ್ಚ ಸುದೀಪ್ ಅವರು ಅಂದರೆ ಈ ಸಿನಿಮಾ ನೋಡಿದಾಗ ಹುಚ್ಚ ಫೀಲಿಂಗ್ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ಆ ಹುಚ್ಚದಲ್ಲಿ ನೋಡಿದಾಗ ಫಸ್ಟ್ ನಾವೇ ರಿಜಿಸ್ಟರ್ ತಂದು ಮಾಡಬೋದಾಗ ಉಸಿರಿ ವಾರ್ಡ್ಗಳ ಫೀಲಿಂಗ್ ಬಂತು. ಅದಕ್ಕೆ ಇವತ್ತು ಆ ಥರ ಯಶಸ್ವಿಯಾಗಲಿ, ಹುಚ್ಚ ಥರ ಯಶಸ್ವಿಯಾಗಲಿ ಅಂತ ನಾನು ಅದನ್ನು ಕೇಳ್ಕೊಂಡೆ, ಬೇರೇನಿಲ್ಲ. ಅಲ್ಲ ಇನ್ನೊಂದೇನಂದ್ರೆ ಅವರು ಸಿನಿಮಾನ ನಾನು ಅವಾಗ ನೋಡಿದಾಗ ಆಮೇಲೆ ನೀವೆಲ್ಲ ಅನ್ಕೊಂಡಿದ್ದೀರಾ ಸುದೀಪ್ ಅವ್ರು ಇಷ್ಟು ಬೇಗ ಸ್ಟಾರ್ ಆಗಲಿಲ್ಲಪ್ಪ. ಅವ್ರು ಬಿದ್ದಿರೋ ಸಫರ್ಗಳು ಅವ್ರಿಗೆ ಗೊತ್ತಿದೆ, ಎಷ್ಟು ಸಫರ್ ಬಿದ್ದರು, ಎಷ್ಟು ಸಿನಿಮಾ, ಎಷ್ಟು ನಿರ್ದೇಶಕರು ಎಷ್ಟು ಓಡಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಸುಲಭ ಬರಲಿಲ್ಲ. ಅದು ಬಂದು ಎಲ್ಲ ಬಿದ್ದ ಮೇಲೆ ನೀವು ಹುಡುಗರುಗಳಿಗೆ ಏನು ಹೇಳ್ತಿದ್ರೆ, ನೀವು ತಾಳ್ಮೆ ತಗೊಳ್ಳಿ, ತಾಳ್ಮೆ ಕೆಡ್ಸ್ಕೋಬೇಡಿ, ನಿಧಾನ ತಗೊಳ್ಳಿ. ಅದಕ್ಕೆ ನಾನು ಹೇಳ್ತೇನೆ, ನಿಧಾನ ತಗೊಂಡ್ರೆ ಗೆಲ್ತೀರಾ. ಅವ್ರು ಅಷ್ಟು ಬೇಗ ಬರಲಿಲ್ಲ ಇವತ್ತು. ಅದಕ್ಕೆ ಅವ್ರಿಗೆ ಎಲ್ಲ ಕಡೆ ಸಕ್ಸಸ್ ಸಿಗ್ತಾಯಿತ್ತು. ತಾಳ್ಮೆ ಅಂತಿರ್ತೀವಿ ನೀವು ಹುಡುಗರಿಗೆ. ಪಾಪ ನಿಮಗೆಲ್ಲ ನೋವಾಗೋದು ಗೊತ್ತು, ಒಳ್ಳೊಳ್ಳೆ ಸಿನಿಮಾ ಮಾಡ್ತಿದ್ರೆ ಗೆಲ್ತಾ ಇಲ್ಲ ಅಂತ. ಆದರೂ ದಯವಿಟ್ಟು ಸಿನಿಮಾ ನಿಧಾನಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡಿ ಸಿನಿಮಾ ಮಾಡಿ ಗೆದ್ದೇ ಗೆಲ್ಲುತ್ತೆ, ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಹೇಳ್ತಾ
ನೆಕ್ಸ್ಟ್ ನಮ್ಮ ನಿರ್ಮಾಪಕರುಗಳಿದ್ದಾರೆ, ದಯವಿಟ್ಟು ನೀವೆಲ್ಲ ಕೋಟಿಗಟ್ಟಲೆ ಲ್ಯಾಂಡಲ್ಲಿ ಇಟ್ಟಿರ್ತಾರೆ ಸಿನಿಮಾಗಳ್ಗೆ ಹಾಕಿ. ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿದೆ, ಬರೀ ಲಾಭ ನೋಡೋದಲ್ಲ, ಅಷ್ಟೊಂದು ನೋಡ್ತಾ ಇರಿ. ಎಲ್ಲ 500,000 ಕೋಟಿಗಳು ದುಡ್ಡು ಮಾಡಿಕೊಂಡು ನೀವೆಲ್ಲ ಬರೀ ಲ್ಯಾಂಡಲ್ಲಿ ಇರ್ಬೇಕು, ದಯವಿಟ್ಟು ಬನ್ನಿ ಅಂತ ನಾನು ನಿಮ್ಮ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶ್ರೇಯಸ್ ಅವರು, ಅಫ್ಕೋರ್ಸ್ ಶ್ರೇಯಸ್